ನನ್ನ ಏನ್ ಗೊತ್ತಲ್ಲ ಒಬ್ರು ಅಚ್ಚುಮೆಚ್ಚಿನ ಆದ್ರೆ ನಟಿ ಅವ್ರು ಯಾರೇ ಬಂದ್ರು ಏನೇ ಆದ್ರೆ ಅಟ್ಲೀಸ್ಟ್ ಮೆಸೇಜ್ ಡಿಲೀಟ್ ಮಾಡ್ಬೇಕು ಇಲ್ಲ ಟೈಮ್ ಔಟ್ ಕೊಡ್ಬೇಕು, ಹೈಡ್ ಮಾಡ್ಬಾರ್ದು. ಅದ್ರಿಂದ ವೈಟಿಗ್ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಏನಿಲ್ಲ, ವ್ಯೂಸ್ ಕಮ್ಮಿ ಆಗುತ್ತೆ ಅಷ್ಟೇ. ಏನಂತೆ ಪಿಂಟುದು? ಅಮ್ಮ ಅವ್ನ್ ತುಂಬಾ ಟಾರ್ಚರ್ ಕೊಡ್ತಾನೆ ಅಕ್ಕ. ನೀವು ಮೊಬೈಲ್ ನೋಡ್ತಿದ್ಯಲ್ಲ ಹಂಗೆ ಅವನ ಜೊತೆ ಹಾ ಮಾಡ್ತಾ ಇಲ್ಲಲ್ಲ. ಮೇಲೆ ಬಾ. ಪೂರ್ಣಿಮಕ್ಕ, ರಾಧಿಕಕ್ಕ, ನಿಮ್ಮ 2 ಜನರ ಜೊತೆ ನಾನು ಮಾತಾಡಿ ತುಂಬಾ ಖುಷಿ ಆಯ್ತು. ಮತ್ತೆ ಸಿಗುವ, ಖುಷಿಯಿಂದ ಮಾತಾಡುವ. ಶ್ರೀ ರಾಘವೇಂದ್ರ ಸ್ವಾಮಿ ನಿಮಗೆ ಒಳ್ಳೇದು ಮಾಡಲಿ. ನಾನು ಬರ್ತೀನಿ. ಓಕೆ ಥ್ಯಾಂಕ್ ಯು ಹರೀಶ್. ಇಷ್ಟೊತ್ತು ಇದ್ರಲ್ಲ ನಮ್ ಲೈವ್ ಅಲ್ಲಿ. ನಂಗೆ ಮಾತ್ರ ಇವತ್ತೇ ಗೊತ್ತಾಗಿದ್ ನೀವೇ ಹರೀಶ್ ಅಂತ. ರಾಧಿಕರಿಂದಾಗಿ ಗೊತ್ತಾಯ್ತು, ನಂಗೆ ಗೊತ್ತೇ ಇರ್ಲಿಲ್ಲ. ನಿಮ್ಮ ಐಡಿಯಿಂದ ಬಂದ್ರೆ ಮಾತ್ರ ಗೊತ್ತಾಗ್ತಿತ್ತು ಅಲ್ವಾ. ಮಿಸ್ ಯು ರಾಧು ಅಕ್ಕ. ಬಾಯ್ ಹರೀಶ್ ಬ್ರೋ. ಹಾಗೆ ಮಿಸ್ ಯು ನನ್ನ ಅಂತ ಮೊದಲ ಹೇಳು. ಲೈವ್ ಓನರ್ ಯಾರು ಮಮ್ತಾಸಿಸ್? ನೀನೆ. ಲೈವ್ ಬಂದೆ ಅವರಿಗೆ ಲೈವ್ ಮಾಡೋದು ಇನ್ಸ್ಪಿರೇಷನ್. ಆ ಅಕ್ಕ ಮಮತಾಸಿಸ್ ಕೂಡ ನನಗೆ ಲಾಸ್ಟ್ ವರ್ಗೂ ಇರ್ತಾ ಇದ್ರು ಗೊತ್ತಾ. ಆದ್ರೆ ನನಗೆ ಇವಾಗ ತುಂಬಾ ಬೇಜಾರಾಗುತ್ತೆ, ನಾನು ಅವ್ರ ಲೈವ್ ಸಪೋರ್ಟೇ ಮಾಡ್ತಾ ಇಲ್ಲ ಅಂತ. ಅದು ಅಡ್ಡಿಲ್ಲ, ಈಗ ಬೇಡ. ಈಗ ಯಾರಿಗೂ ಸಪೋರ್ಟ್ ಬೇಡ ನಿಂದು. ನಿನ್ ಹೆಲ್ತ್ ನೋಡು, ನಿನ್ ಮಗುವಿನ ಆರೋಗ್ಯ ನೋಡು ಇನ್ನು ಅಷ್ಟೇ. ಒಂದು 6 ನನಗೆ ಮಂತ್ ಆಗ್ಲಿ, ತುಂಬಾ ಆಗ ನೋಡುವ. ಆ ಕಡೆಯಿಂದ ಅನ್ನೋ ಸ್ವರ ಬಂದ ನಂತರ ಆಮೇಲೆ ನೋಡು. ಅದನ್ನ ಅಕ್ಕ ನಾನು ಅನ್ಕೋತಾ ಇದೀನಿ. ಮತ್ತೆ ನಾನು ವೈಟಿ ಮಾಡ್ತೀನ ಇಲ್ವಾ ನನ್ಗೆ ಗೊತ್ತಿಲ್ಲ. ಮಾಡ್ತಿ. ಮಕ್ಳು ಸ್ವಲ್ಪ ದೊಡ್ಡವರಾಗಿ, ಮಕ್ಳು ಚಿಕ್ಕ ಇರ್ಬೇಕಾದ್ರೆ ಯಾರಿಗೂ ಆಗಲ್ಲ, ತುಂಬಾ ಕಷ್ಟ ಆಗತ್ತೆ. ವೈಟಿ ಮೊದ್ಲೇ ಹೌದು. ಹೇಳತ್ತೆ ಮಕ್ಳನ್ನ ತೋರ್ಸ್ಬಾರ್ದು ಅಂತ. ಆ ಹಾ ತಪ್ಪು ನಾವು ಮಾಡೋದ್ ಬೇಡ. ನಿಂಗ್ ಆರಾಮಾಗಿ ಯಾವತ್ತು ಮಾಡ್ಬೇಕಂತ, ಯಾವಾಗ ಲೈವಿಗೆ ಸಪೋರ್ಟ್ ಕೊಡ್ಬೇಕ ಅನ್ಸುತ್ತೆ ಆಗ ಮಾಡುವಿನ, ಮತ್ ಯಾವತ್ತೂ ಮಾಡ್ಬೇಡ. ಡೆಲಿವರಿ ಆದ ನಂತರದ್ದು ಮತ್ತೂ ಕಣ್ಣಿನ ದೃಷ್ಟಿ ತುಂಬಾ ಹೌದು ಅಕ್ಕ. ಎಫೆಕ್ಟ್ ಆಗತ್ತೆ. ರಾಧಿಕಾ ಮೇಡಮ್ ಆಯ್ ಟಿಫಿನ್ ಆಯ್ತಾ ಕೇಳ್ತಾ ಇದಾರೆ ಪ್ರಶಾಂತ್. ಗೊತ್ತಾ ಆಯ್ತು. ಇದ್ಯಾ ಪ್ರಶಾಂತ್? ನಿಮ್ದು ಮಾತಾಡು. ಟಿಫನ್ ಆಯ್ತಾ? ಹಾಗೆ ಕೆಲವೊಮ್ಮೆ ಇರುತ್ತವೆ. ನಾವು ಅವ್ರ ಜೊತೆ ಹುಷಾರಾಗಿರಬೇಕು. ಹೌದು ಮಮತಾ, ರಿಯಲಿ. ಹೌದು. ನಾವು ಸಂಜೆ ರಾಯರ ಮಠಕ್ಕೆ ಹೋಗಿ ಬರುತ್ತೀವಿ. ನಿಮಗೆ ಮತ್ತೆ ಎಲ್ಲರಿಗೂ ಒಳ್ಳೇದು ಆಗಲಿ ಅಂತ ಬೇಡಿಕೊಂಡು ಬರ್ತೀವಿ. ಥ್ಯಾಂಕ್ ಯು ಸತೀಶ್. ಥ್ಯಾಂಕ್ ಯು ಸತೀಶ್ ಅವ್ರೆ. ಅವ್ರಂತೂ ತುಂಬಾ ಖುಷಿಯಾಗಿರ್ತಾರೆ ಇವತ್ತು ರಾಧಿಕನ್ ನೋಡಿ. ಯಾರ್ ಖುಷಿ ಆಗ್ತಾರ ಇಲ್ಲೋ ಗೊತ್ತಿಲ್ಲ. ಎಲ್ರಿಗೂ ಖುಷಿನೇ, ಬಟ್ ಅವ್ರದ್ದು ಒಂದು ಸ್ಟೆಪ್ ಮೇಲೆ ಇರುತ್ತೆ. ನಂಗೆ ಥ್ಯಾಂಕ್ ಯು ಆದ್ರೂ ಹೇಳಿ ಸತೀಶ್ ಸರ್ ನೀವ್ ಅನ್ಕೋತಾ ಇದ್ರಲ್ಲ, ಹೂ ತರ ಇದ್ದವಳು ಹೂಕೋಸ್ ತರ ಈಗ ಏನು ಹೇಳಿಕ್ಕಿಲ್ಲ ಅವಳಿಗೆ. ಆರೋಗ್ಯ ದೃಷ್ಟಿಯಿಂದ ಅದು ಒಳ್ಳೇದೆ. ಮೈಕ್ ತುಂಬ್ಕೊಂಡಿರ್ಬೇಕು ಈಗ. ಮಗು ಆರೋಗ್ಯದಿಂದನೂ ಒಳ್ಳೇದಲ್ವಾ. ಲೈವ್ಗೆಲ್ಲ ಬರ್ತಾ ಇಲ್ಲ, ಕಣ್ ಬಿದ್ಬಿಡ್ತಾವೆ ಆಮೇಲೆ ಮನ್ಸ್ ಸಣ್ಣ ಆಗೋಯ್ತು. ಕರ್ಸಿದ್ವಿ. ಹೌದು, ನಮ್ದು 3 ಮಂದಿದು ಪ್ಲಾನ್. ನಮ್ದು ಮಮತಾ ಮತ್ತೆ ವಿಶಾಲಿದು. ನಾವ್ 3 ಮಂದಿ ಸೇರ್ಕೊಂಡು ಸತೀಶ್ ಮತ್ತೆ ಉಳ್ದವ್ರಿಗೆ ಎಲ್ರಿಗೂ ಫಸ್ಟ್ ನಂಗೆ ನೆನ್ಪ್ ಬಂದಿದ್ದೆ ಸತೀಶ್. ನಮ್ಗೆ 3 ಮಂದಿಗೂ ಅಲ್ಲ ಪುಟ್ಟ. ಎಲ್ರೂ ಇದ್ ಮಾಡೋದು, ಹೇಳಿ ಹೇಗಿದ್ದಾರೆ ಹೇಳಿ, ನಿಮ್ ಗೆಳೆಯರು ಹೇಗಿದ್ದಾರೆ ಹೇಳಿ, ಆರಾಮನೆ ಹೇಳಿ ಅಂತ. ಆದ್ರೂ ಅಂದ್ರೆ ಇನ್ನಂದ್ರೆ ಟೈಮ್ ಹತ್ರ ಬರ್ಬೇಕ, ಆಗೋದಿಲ್ಲಲ್ಲ. ಅದಕ್ಕೋಸ್ಕರ ಇವತ್ತು ಅವಳಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ದು. ಆಯ್ತು ಅಂದ್ಲು. ಹೌದು. ಮನೆಗೆ ಮಹಾಲಕ್ಷ್ಮಿ ಬರ್ಲಿ ಅಂತ ಬೇಡಿಕೊಳ್ಳುತ್ತೇನೆ ರಾಯರ ನನ್ಗೂ ಹತ್ರ. ಅದೇ ಬೇಕು ಓಕೆ ಸತೀಶ್, ಅವರಿಗೂ ಅದೇ ಬೇಕಿರೋದು. ಅದೇ ಬೇಕಿರೋದು. ಎಷ್ಟು ಖುಷಿ ಆಗತ್ತೆ ನೋಡು, ಒಂದು ಫ್ಯಾಮಿಲಿ ತರ ಎಲ್ರು ಇದ್ ಮಾಡ್ತಾರಂದ್ರೆ ಅಲ್ವಾ. ಇದೇ ಹೌದು. ಪಡ್ಕೊಂಡಿದ್ದು ಅಲ್ವಾ. ವೈಟಿಂದ ಹೌದು. ಏನೋ ಆಗತ್ತೋ ಗೊತ್ತಿಲ್ಲ, ಮೋನೋ ವಾತವರ ಅದೇನೋ ನೆಕ್ಸ್ಟ್ ಹೌದು. ಏನಾಗುತ್ತೋ ಸ್ನೇಹ. ಏನ್ ಬರುತ್ತೋ ಏನ್ ಬಿಡುತ್ತೋ ಗೊತ್ತಿಲ್ಲ, ಬಟ್ ತುಂಬಾ ಒಳ್ಳೆ ಜನ ಅಂತೂ ಸಿಕ್ಕಿದ್ದಾರೆ. ಓ ಇಮ್ತಿಯಾಜ್ ಬ್ರದರಾ. ಓಕೆ. ವಿಶಾಲ್ ಬ್ರೋ ಹಾಯ್ ಹೇಳ್ತಿದ್ದಾರೆ. ಬಿರ್ವಾಸ್ ನಮಸ್ತೆ. ಉಡುಪಿಯ ಪೂರ್ಣಿಮಾಕ್ಕ, ಬೆಂಗಳೂರಿನ ರಾಧಿಕಾ. ಯೂಟ್ಯೂಬ್ ಪರಿಚಯದಿಂದ ಆರಂಭವಾದ ಈ ಪಯಣ ಇಂದು ಜೀವಮಾನವಿಡಿ ಉಳಿಯುವ ಪ್ರೀತಿಯ ಬಾಂಧವ್ಯವಾಗಿದೆ. ಹೌದು ರಾಹುಲ್, ರಿಯಲಿ. ನಮಗೂ ಖುಷಿನೇ ತಾಯಿ. ನೆನಪು ಮಾಡಿಕೊಂಡು ಮಾತಾಡಿಸೋಕೆ ಕರ್ಸಿದ್ರಲ್ಲ ಅಲ್ವಾ, ಅದಕ್ಕೆ ನಿಮಗೆ ಧನ್ಯವಾದ ತಿಳಿಸಬೇಕು. ಥ್ಯಾಂಕ್ ಯು. ಎಲ್ರು ನಂಗು ಥ್ಯಾಂಕ್ ಯು ಹೇಳಿ. ಮೈ ಪ್ಲೆಜರ್ ಆಯ್ತಾ. ನಾನ್ ಸುಮ್ನೆ ಹೇಳಿದ್ದು. ನಂಗು ಖುಷಿನೇ ಇತ್ತು, ಅವಳನ್ನು ಏನಾದ್ರು ಒಂದ್ ದಿವ್ಸ ಇದ್ ಮಾಡ್ಬೇಕು ಅಂತ. ನಿಮ್ಮೆಲ್ಲರಿಂದ ಇದು ಸಾಧ್ಯ ಆಯ್ತು ಅಷ್ಟೇ. ಸಂತೋಷ ಬಂದಾಗ ಜೊತೆಯಾಗಿ ನಗುವರ ಹಲವರು, ಆದರೆ ಕಷ್ಟ ಬಂದಾಗ ಕೈ ಹಿಡಿದು ನಿಲ್ಲುವವರೇ ನಿಜವಾದವರು. ಅಂತಹ ನಿಜವಾದ ಜೊತೆಯಾಗಿ ನಿಂತಿರುವ 2 ಅಮೂಲ್ಯ ಹೃದಯಗಳೇ ಇವರಿಬ್ಬರು. ಥ್ಯಾಂಕ್ ಯು ರಾಹುಲ್. ಸ್ನೇಹಕ್ಕೆ ದೂರ ಆ ಎನ್ನುವುದು ಮಮತಾಜ್. ಒಂದ್ ನಿಮಿಷ ರಾಧಿಕಾ, ಒಂದ್ ನಿಮಿಷ. ಮನಸ್ಸನ್ನು ಅರ್ಥ ಮಾಡಿಕೊಂಡಾಗ ಬಂಧಕ್ಕೆ ರಕ್ತದ ಸಂಬಂಧವೇ ಬೇಕಾಗುವುದಿಲ್ಲ. ಜೀವನದಲ್ಲಿ ಸಿಗುವ ದೊಡ್ಡ ಸಂಪತ್ತು ಹಣವಲ್ಲ, ನಂಬಿಕೆ